ಅವರು 1.5 ದಶಕಕ್ಕೂ ಅಧಿಕ ಕಾಲ ಆ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರು. ಆದರೆ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದ್ದಿದ್ದರಿಂದ ತಮ್ಮ ಸ್ನೇಹದ ಕೊಂಡಿಯನ್ನ ಕಳಚಿಕೊಂಡಿದ್ರು. ಆದರೆ ಮೊನ್ನೆ ಅದೇ ವ್ಯಕ್ತಿಯನ್ನ ಅವರು ಮತ್ತೆ ಹೊಗಳಿದ್ದಾರೆ. ನಿನ್ನೆ ಅವರನ್ನ ಆ ವ್ಯಕ್ತಿ ಕೂಡ ಹೊಗಳಿದ್ದಾರೆ. ಅಷ್ಟಕ್ಕೂ ಅವರು ಯಾರು, ಇವರು ಯಾರು, ಯಾಕಾಗಿ ಇವರಿಬ್ರು ಕೂಡ ಒಬ್ಬರನ್ನೊಬ್ಬರು ಹೊಗಳಿಕೊಂಡ್ರು ಅಂತ ಕುತೂಹಲನ. ಅದಕ್ಕೆ ಇಲ್ಲಿದೆ ಉತ್ತರ. ಎರಡು 2014ರಲ್ಲಿ ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಮೋದಿಯನ್ನ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿತ್ತು. ಇದೇ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಉಂಟಾಗಿದ್ದರಿಂದ ನಿತೀಶ್ ಕುಮಾರ್ ಪಕ್ಷದೊಂದಿಗಿನ ತಮ್ಮ ಮೈತ್ರಿಯನ್ನ ಕಡಿದುಕೊಂಡಿದ್ರು. ಆದರೆ ಈಗ ಅದೇ ಮೋದಿ ನಿತೀಶ್ ಕುಮಾರ್ರನ್ನ ಹೊಗಳಿದ್ದಾರೆ. ಹೌದು, ನಿನ್ನೆ ಪ್ರಧಾನಿ ಮೋದಿ ತಮ್ಮ ಎದುರಾಳಿ ನಿತೀಶ್ ಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ಅದೇನಪ್ಪಾ ಅಂದ್ರೆ, ನಿತೀಶ್ ಕುಮಾರ್ ಸರ್ಕಾರ ಬಿಹಾರದಲ್ಲಿ ಮದ್ಯವನ್ನ ನಿಷೇಧಿಸಿದೆ. ಮದ್ಯ ನಿಷೇಧ ಮಾಡಿರೋ ಸಿಎಂ ನಿತೀಶ್ ಕ್ರಮವನ್ನ ಮೋದಿ ಮನಸಾರೆ ಹೊಗಳಿದ್ದಾರೆ. ಬಿಹಾರದಲ್ಲಿ ನಡೆದ ಸಿಖ್ಖರ ಗುರು ಗೋವಿಂದ್ ಸಿಂಗ್ 350ನೇ ಜಯಂತಿ ಕಾರ್ಯಕ್ರಮದಲ್ಲಿ ನಿತಿನ್ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಮೋದಿ, ಸಾಮಾಜಿಕ ಬದಲಾವಣೆ ತರುವುದು ತುಂಬಾ ಕಷ್ಟದ ಕೆಲಸ, ಅಂಥದ್ರಲ್ಲಿ ನಿತೀಶ್ ಅದನ್ನ ಜಾರಿಗೆ ತಂದಿದ್ದಾರೆ. ಇದನ್ನ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. हृदय से एक बात के लिए अभिनंदन करता हूं। समाज परिवर्तन का काम बड़ा कठिन होता है, बहुत मुश्किल काम होता है। उसको हाथ लगाने की हिम्मत करना भी बड़ा मुश्किल काम होता है। आने वाली पीढ़ियों को बचाने के लिए उन्होंने जो बीड़ा उठाया है, मैं उनकी बहुत बहुत अभिनंदन करता हूं, बधाई देता हूं। ಅಂದಾಗೆ ಮೋದಿ ಇದ್ದಕ್ಕಿದ್ದಂತೆ ನಿತೀಶ್ರನ್ನ ಹೊಗಳೋಕೆ ಕಾರಣ ಉತ್ತರ ಪ್ರದೇಶ ಹಾಗೂ ಪಂಜಾಬ್ ವಿಧಾನಸಭೆ ಚುನಾವಣೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಹೀಗಾಗಿ ಅವರು ನಿತೀಶ್ರನ್ನ ಸ್ವಲ್ಪ ಹೆಚ್ಚಾಗಿ ಹೊಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಪ್ರಶ್ನೆಯನ್ನ ಬಿಹಾರ ಸರ್ಕಾರ ರಚನೆಯಲ್ಲಿ ಜೆಡಿಯು ಜೊತೆ ಮೈತ್ರಿ ಮಾಡಿಕೊಂಡಿರೋ ಆರ್ಜೆಡಿ ಮುಖ್ಯಸ್ಥ ಲಾಲು ಯಾದವ್ ಅವರನ್ನ ಕೇಳಿದ್ರೆ ಅದರಲ್ಲೇನಿದೆ, ನಿಜವನ್ನೇ ಹೇಳಿದ್ದಾರೆ. ಒಳ್ಳೇದಾದ್ರೆ ಹೊಗಳಬೇಕಲ್ವಾ ಅಂತ ಹೇಳಿದ್ದಾರೆ. नीतीश जी ने शराबबंदी की चर्चा की, पूरे देश भर का बात बोला। मोदी जी नीचे चले आए कि बिहार में नीतीश जी ने शराबबंदी किया, वो अच्छा किया। अकेले नीतीश से नहीं, सब लोग लगी है इसमें। तो यहाँ तो बंद है शराबबंदी, वो तो पूरे देश भर का बात बोले नीतीश। ಮೋದಿ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅಂದಾಗ ನಿತೀಶ್ ಬಿಜೆಪಿಯೊಂದಿಗಿನ ಸುಮಾರು 18 ವರ್ಷಗಳ ತಮ್ಮ ದೋಸ್ತಿಗೆ ಗುಡ್ ಬೈ ಹೇಳಿದ್ರು. ಅಷ್ಟೇ ಅಲ್ಲ, ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳೋಕು ನಿರಾಕರಿಸಿದ್ರು. ಆದರೆ ಅದೇ ನಿತೀಶ್ ನೋಟ್ ಬ್ಯಾನ್ ಬೆಂಬಲಿಸಿದ್ರು. ಈಗ ಮೋದಿ ಹೊಗಳೋ ಮೂಲಕ ನಿತೀಶ್ಗೆ ಕೃತಜ್ಞತೆ ಸಲ್ಲಿಸಿದ್ರ ಅಥವಾ ಇದರ ಹಿಂದೆಯೂ ಉತ್ತರ ಪ್ರದೇಶ, ಪಂಜಾಬ್ ವಿಧಾನಸಭೆ ಚುನಾವಣೆಯ ರಾಜಕೀಯ ಲೆಕ್ಕಾಚಾರಗಳು ಇವ್ಯಾ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.